ಈಗ ಮೊನ್ನೆಯಿಂದ ಇಲ್ಲಿ ಏನು ಘಟನೆ ನಡೆದಿದೆ ಅದರ ಮೇಲೆ ಒಂದು 10 ಪಟ್ಟು ಜಾಸ್ತಿ ಜನ ಬರ್ತಾಯಿದ್ದಾರೆ. ಕೆಲವರು ಮಾತಾಡಿದಂಥವರು ಮತ್ತು ಅಪಪ್ರಚಾರ ಮಾಡಿದಂಥ ಕೆಲವರು ಬಂದು ಇಲ್ಲಿ ನಮ್ಮ ಕಣ್ಣೆದುರಿ ಕೆಲವು ಹೇಳಿ ಕಾಣಿಕೆ ಹಾಕಿ ಹೋಗ್ತಾ ಇದ್ದಾರೆ. ನಮಗೇನು ತೊಂದರೆ ಆಗಬಾರ್ದು, ನಮಗೆ ಗೊತ್ತಿಲ್ಲದೆ ಮಾತಾಡಿದರೆ ಕ್ಷಮಿಸಬೇಕು ಅಂತೇಳಿ ಅಣ್ಣಪ್ಪದೇವರಲ್ಲಿ ಮಂಜಾಪದೇವರಲ್ಲಿ ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಅವರು ಯಾತಕ್ಕಾಗಿ ಅಪಪ್ರಚಾರ ಮಾಡ್ತಾರೆ ಅಂದರೆ ಏನೋ ಒಂದು ಹೊಟ್ಟೆಪಾಡು ಅಂತ ಕಾಣ್ತದೆ. ಈಗ ಹೆಗ್ಡೆಯವರ ಫ್ಯಾಮಿಲಿ ಆಗಲಿ, ದೇವಸ್ಥಾನ ಆಗಲಿ, ಊರಾಗಲಿ, ನಮಗೊಂದು ಸ್ವರ್ಗ ಇದ್ದಾಗ ನನಗೆ ಯಾರೊಬ್ಬ ಅಲ್ಲಿ ದೂರದಲ್ಲಿ ಕೂತು ಹಾಗೆ ಮಾಡಿದರು ಹೀಗೆ ಮಾಡಿದರು ಅಂತೇಳಿ ಹೇಳುವಾಗ ಅದನ್ನು ಏನೋ ಒಂದು ಮನಸ್ಸಿಗೆ ಬೇಸರ ಆಗ್ತದೆ. ಅಂಥವರೆಲ್ಲ ಇಲ್ಲಿ ಬಂದು ಇಲ್ಲೇ ವಾಸ್ತವವಾಗಿ ಅದನ್ನು ನೋಡಿ ತಿಳ್ಕೊಂಡು ಮಾತಾಡೋದು ಒಳ್ಳೆಯದು ಅನಿಸುತ್ತೆ. ಕಳಂಕ ತರಬೇಕು ಅಂತಲೇ ಮಾಡೋದ್ರಿಂದ ಯಾವತ್ತೂ ಅದು ಜಯಿಸೋದಿಲ್ಲ. ಸತ್ಯ ಏನಿದೆ ಸತ್ಯನೇ ಬರೋದು ಹೊರಗೆ. ಫಸ್ಟ್ ಕ್ಲಾಸ್ ಆಗಿದೆ ವ್ಯವಸ್ಥೆ, ಜನರದ್ದು ಅಭಿವೃದ್ಧಿ ಎಲ್ಲದನ್ನು ಸ್ಥಳದ ಮಹಿಮೆ ಅಂತೂ ಇದೆ ಸರ್. ಜನರಿಗೆ ಒಂದು ಅಭಿವೃದ್ಧಿ ಆದರೆ ಸಹಿಸ್ಕೊಳ್ಳೋಕೆ ಯಾರ ಕೈಲೂ ಆಗಲ್ಲ ಸರ್. ಇಲ್ಲಿ ವ್ಯವಸ್ಥೆ ಬಗ್ಗೆ ಏನು ಹೇಳ್ತೀವಿ? ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಇದ್ರ ಬಗ್ಗೆ ಯಾರೂ ಏನೂ ಮಾತಾಡೋ ಹೋಗಿಲ್ಲ. ನಾವು ನಾರ್ತ್ ಇಂಡಿಯಾ ಎಲ್ಲ ಹೋಗಿದ್ವಲ್ಲ, ಅಲ್ಲಿಂದ ಹೋಲಿಸಿದ್ರೆ ಅಲ್ಲಿ ಇದ್ರ ಮುಂದೆ 10% ಕೂಡ ಇಲ್ಲ ಇಲ್ಲಿ ಅರೇಂಜ್ಮೆಂಟ್ಸು. ಕ್ಷೇತ್ರದ ಬಗ್ಗೆ ಇವತ್ತಿಂದಲ್ಲ, ಇದು 800 ವರ್ಷಗಳಿಂದ ನಡ್ಕೊಂಡು ಬಂದಿರೋಂಥ ಕ್ಷೇತ್ರ. ಇದ್ರ ಬಗ್ಗೆ ಅಪಪ್ರಚಾರ ಮಾಡೋರೆಲ್ಲನೂ ಸ್ಯಾಡಿಸ್ಟು ಮತ್ತು ನಮ್ಮ ಸನಾತನ ಧರ್ಮಕ್ಕೆ ವಿರೋಧಿಗಳು ಅಷ್ಟೇ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಶಿವಪ್ರಕಾಶ್ ಅಂತೇಳಿ. ಎಲ್ಲಿಂದ ಬಂದಿರಿ ಸರ್? ನಾವು ಇಲ್ಲಿಯವರೇ. ಇಲ್ಲಿಯವರೇ, ಲೋಕಲ್ ಸ್ಥಳೀಯವರು? ಹೌದು. ದೇವರ ದರ್ಶನಕ್ಕೆ ಬಂದರು ಸರ್? ಏನು ಇಲ್ಲ, ನಾವು ಇಲ್ಲಿಯವರೇ. ಡೈಲಿ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೇವೆ. ನಾವು ಇಲ್ಲಿ ಒಂದು ಗ್ಯಾರೇಜ್ ಮಾಡ್ಕೊಂಡಿದ್ದೇವೆ. ದಿನನಿತ್ಯ ದೇವರ ದರ್ಶನ ಮಾಡೋದು, ಹೀಗೆ ಕ್ಷೇತ್ರದಲ್ಲಿ ಏನು ಆಗು ಹೋಗುಗಳಿರುತ್ತೆ ಅದನ್ನೆಲ್ಲ ನೋಡಿಕೊಂಡು ಗ್ಯಾರೇಜಲ್ಲಿ ಹೋಗಿ ಕೆಲಸ ಮಾಡ್ತೇವೆ ನಾವು. ಇಲ್ಲಿ ಬರೋ ಭಕ್ತರ ಮೇಲೆ ಈ ಅಪಪ್ರಚಾರದಿಂದ ಭಕ್ತರ ಮೇಲೆ ಏನಾದರೂ ಪರಿಣಾಮ ಬೀಳುತ್ತೆ? ಇಲ್ಲ, ಅವ್ರಿಗೇನು ಆ ಥರದ್ದೇನು ತೊಂದರೆ ಕಾಣೋದಿಲ್ಲ. ಬರೋವಂಥ ಜನಗಳು ತುಂಬ ಜನಗಳು ಬರ್ತಾಯಿದ್ದಾರೆ. ಈಗ ಮೊನ್ನೆಯಿಂದ ಇಲ್ಲಿ ಏನು ಘಟನೆ ನಡೆದಿದೆ ಅದರ ಮೇಲೆ ಒಂದು 10 ಪಟ್ಟು ಜಾಸ್ತಿ ಜನ ಬರ್ತಾಯಿದ್ದಾರೆ. ಹಾಗಾಗಿ ನಮಗೆ ಅಂಥದ್ದೇನು ಎಫೆಕ್ಟ್ಗಳು ಕಾಣೋದಿಲ್ಲ ಇಲ್ಲಿ. ಬಟ್ ಏನಂತ ಹೇಳಿದ್ರೆ, ಕೆಲವರು ಮಾತಾಡಿದಂಥವರು ಮತ್ತು ಅಪಪ್ರಚಾರ ಮಾಡಿದಂಥ ಕೆಲವರು ಬಂದು ಇಲ್ಲಿ ನಮ್ಮ ಕಣ್ಣೆದುರಿ ಕೆಲವು ಹೇಳಿ ಕಾಣಿಕೆ ಹಾಕಿ ಹೋಗ್ತಾ ಇದ್ದಾರೆ. ನಮಗೇನು ತೊಂದರೆ ಆಗಬಾರ್ದು, ನಮಗೆ ಗೊತ್ತಿಲ್ಲದೆ ಮಾತಾಡಿದರೆ ಕ್ಷಮಿಸಬೇಕು ಅಂತೇಳಿ ಅಣ್ಣಪ್ಪದೇವರಲ್ಲಿ ಮಂಜಾಪದೇವರಲ್ಲಿ ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಅಂಥದ್ದನ್ನು ಕಣ್ಣಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗ ಈ ಅಪಪ್ರಚಾರದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಯಾತಕ್ಕಾಗಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ? ನನಗೆ ಅವರು ಯಾತಕ್ಕಾಗಿ ಅಪಪ್ರಚಾರ ಮಾಡ್ತಾರೆ ಅಂದರೆ ಏನೋ ಒಂದು ಹೊಟ್ಟೆಪಾಡು ಅಂತ ಕಾಣ್ತದೆ ಈಗ. ಯಾಕಂತ ಹೇಳಿದ್ರೆ ನಾವು ಇಲ್ಲಿಯವರೇ ಸ್ಥಳೀಯರಾಗಿ ಎಲ್ಲ ಆಗುಗಳಿಗೆ ನಾವು ನೋಡ್ತಾ ಇರ್ತೇವೆ. ಎಲ್ಲಿಯೋ ಕೂತ್ಕೊಂಡು ಮಾತಾಡ್ತಾರೆ. ಯಾರೊಬ್ಬ ಮೊನ್ನೆ ಯೂಟ್ಯೂಬರ್ ಒಬ್ಬ ಹಾಕಿಯಾನೆ, ಅವನು ಎಲ್ಲಿಯವನು, ಅವನಿಗೆ ವಿಷಯನೇ ಗೊತ್ತಿಲ್ಲ. ಯಾರೋ ಒಂದು 4 ಜನ ಮಾತಾಡೋದನ್ನು ಕೇಳಿ ಹಾಕಿಯಾನೆ. ಅವನು ಇಲ್ಲಿ ಬಂದರೆ ವಾಸ್ತವ ಗೊತ್ತಾಗ್ಬೋದು ಅವನಿಗೆ. ಬಟ್ ನಾವು ಇಲ್ಲಿ ಹುಟ್ಟಿ ಸಾಧಾರಣ ನಮಗೆ ಒಂದು ಸುಮಾರು ವರ್ಷದಿಂದ ಈಗ ಹೆಗ್ಡೆಯವರ ಫ್ಯಾಮಿಲಿ ಆಗಲಿ, ದೇವಸ್ಥಾನ ಆಗಲಿ, ಊರಾಗಲಿ, ನಮಗೊಂದು ಸ್ವರ್ಗ ಇದ್ದಾಗೇನೆ ಇಲ್ಲಿ. ಯಾಕಂತ ಹೇಳಿದರೆ ನಾವು ಹುಟ್ಟಿ ಬೆಳೆದದ್ದು ಕಲ್ತದ್ದು ಎಲ್ಲ ಇಲ್ಲೇ ಆದ ಕಾರಣ ನಮಗೆ ಅಂಥದ್ದೇನು ವ್ಯತ್ಯಾಸ ಕಾಣೋದಿಲ್ಲ ಇಲ್ಲಿ. ಯಾರೊಬ್ಬ ಅಲ್ಲಿ ದೂರದಲ್ಲಿ ಕೂತು ಹಾಗೆ ಮಾಡಿದರು ಹೀಗೆ ಮಾಡಿದರು ಅಂತೇಳಿ ಹೇಳುವಾಗ ಅದನ್ನು ಏನೋ ಒಂದು ಮನಸ್ಸಿಗೆ ಬೇಸರ ಆಗ್ತದೆ. ಅಂಥವರೆಲ್ಲ ಇಲ್ಲಿ ಬಂದು ಇಲ್ಲೇ ವಾಸ್ತವವಾಗಿ ಅದನ್ನು ನೋಡಿ ತಿಳ್ಕೊಂಡು ಮಾತಾಡೋದು ಒಳ್ಳೆಯದು ಅನಿಸುತ್ತೆ ನನಗೆ. ಈ ಅಪಪ್ರಚಾರದ ಮುಂದಿನ ಭಾಗ ಅಂತ ಹೇಳ್ಬೋದು ಸರ್. ಇವಾಗ ಇಲ್ಲಿ ಕ್ಷೇತ್ರದಲ್ಲಿ ಏನೇ ಆದರೂ ಕೂಡ ಅದನ್ನು ಕ್ಷೇತ್ರದ ವತಿಯಿಂದನೇ ಮಾಡಲಾಗಿದೆ, ಅಥವಾ ಅದು ಕೆಟ್ಟದೇನೇ ಆದರೂ ಕೂಡ ಅದು ಕ್ಷೇತ್ರದ ವತಿಯಿಂದನೇ ಆಗ್ತಾ ಇದೆ ಅಂತ ಹೇಳಿ ಒಂದು ಬಿಂಬಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀವಿ? ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇದು ಸತ್ಯವಾಗಿ ದೂರ ಆದ ಮಾತು. ಯಾಕಂತ ಹೇಳಿದ್ರೆ ಇಲ್ಲಿ ಕೆಲವು ವರ್ಷದಿಂದ ನಾವು ನೋಡುವಾಗೆ ಅಂಥದ್ದು ಯಾವುದು ಘಟನೆಗಳು ನಮ್ಮ ಕಣ್ಣೆದುರು ನಡೆಯಿಲ್ಲ. ವಾಸ್ತವವಾಗಿ ಸಹಜವಾಗಿ ನಡೀತದೆ ಬಿಟ್ಟರೆ, ಮತ್ತು ಕೆಲವರು ಬರ್ತಾರೆ ಕ್ಷೇತ್ರದಲ್ಲೇ ಪ್ರಾಣ ಕಳ್ಕೊಳ್ಬೇಕು ಅಂತೇಳಿ, ಅಂಥವ್ರನ್ನೆಲ್ಲ ನಾವು ಲೆಕ್ಕ ಹಿಡಲಿಕ್ಕಾಗೋದಿಲ್ಲ. ಹಾಗಾಗಿ ಇಲ್ಲಿ ನಮಗೆ ಏನಂತ ಹೇಳಿದರೆ ಮಾತಾಡೋರಿಗೆ ಒಂದು ಕಡಿವಾಣ ಹಾಕಲೇಬೇಕಾಗುತ್ತೆ. ಜನಗಳು ಅದನ್ನು ತಿಳ್ಕೊಳ್ಬೇಕು ಫಸ್ಟಿಗೆ. ಏನಂತ ಹೇಳಿದ್ರೆ ಇಲ್ಲಿ ಅವರು ಹಾಗೆ ಇದ್ದಾರಾ, ಕ್ಷೇತ್ರದವರು ಹೇಗೆ ಇದ್ದಾರೆ ಅನ್ನೋದು ಇಲ್ಲಿ ಬಂದವರಿಗೆ ಗೊತ್ತಿರ್ತದೆ. ಹೆಚ್ಚಿನ ಅಂಶ ದೇವರ ದರ್ಶನ ಮಾಡುವಾಗ, ಮತ್ತು ಅವರು ಅನ್ನಪ್ರಸಾದ ಊಟ ಮಾಡುವಾಗಲಿ, ಪ್ರಸಾದ ತೊಗೊಳ್ಳುವಾಗಲಿ, ಊರಿನವ್ರ ಮಾತಾಡುವಾಗಲಿ ಸಾಧಾರಣ ಅವರ ಒಳ್ಳೆಯ ಅಭಿಪ್ರಾಯಗಳು ಬರ್ತಾ ಇರ್ತದೆ. ಸರ್, ಇವಾಗ ತಾವು ಹೇಳಿದ್ರಿ ಒಂದು ಅಪಪ್ರಚಾರ ಮಾಡೋಕೆ ಅಂತ ಹೇಳಿ ಹೊಟ್ಟೆಪಾಡವರು ಅಂತ ಹೇಳಿ, ನೀವು ಸ್ಥಳೀಯವಾಗಿ ಎಲ್ಲನೂ ಗಮನಿಸ್ತಾ ಇದ್ರಿ. ಆದರೂ ಕೂಡ ಸ್ಥಳೀಯವಾಗಿ ನೀವು ಯಾಕೆ ಒಗ್ಗಟ್ಟಾಗಿ ಕ್ಷೇತ್ರದ ಪರವಾಗಿ ನಿಂತು ಅಪಪ್ರಚಾರ ಮಾಡೋರನ್ನ ಯಾಕೆ ಒಂದು ಎದುರಿಸ್ತಾ ಇದ್ದಾರೆ? ಅಲ್ಲ, ನಮಗೆ ಅವರನ್ನು ಎದುರಿಸೋ ಅವಶ್ಯಕತೆ ಇಲ್ಲ. ಯಾಕಂತೇಳಿದ್ರೆ ನಾವು ಎಲ್ಲ ಕಣ್ಣಲ್ಲಿ ನೋಡಿದ್ದೇವೆ.
ಮತ್ತೇನಂತ ಹೇಳಿದ್ರೆ ಅವರು ಈ ಕಳಂಕ ತರಬೇಕು ಅಂತಲೇ ಮಾಡೋದ್ರಿಂದ ಯಾವತ್ತೂ ಅದು ಜಯಿಸೋದಿಲ್ಲ. ಸತ್ಯ ಏನಿದೆ ಸತ್ಯನೇ ಬರೋದು ಹೊರಗೆ. ಈಗ ಯಾರೋ ಒಬ್ಬ ದೂರದಲ್ಲಿ ಕೂತು ಮಾತಾಡುವಾಗ ಅವನಿಗೆ ಇಲ್ಲಿ ವಾಸ್ತವವಾಗಿ ಗೊತ್ತೇ ಇಲ್ಲ ಅಂತೇಳಿದರೆ ದೂರದ ಬೆಟ್ಟ ನುಣ್ಣಿಗೆ ಅಂತ ಹೇಳ್ತಾರೆ. ಅವನಿಗೆ ಏನಂತೇಳಿದ್ರೆ ಎಲ್ಲ ಕತ್ತಲೆ ಕಾಣ್ಬೋದು, ಅದರಲ್ಲಿ ಅವನ ಕಲ್ಪನೆಯಲ್ಲಿ ಮಾತಾಡ್ಬೋದು. ಹಾಗಂತ ಇರುವಾಗ ನಾವು ಇಲ್ಲೇ ಎಲ್ಲ ಕಣ್ಣಲ್ಲಿ ನೋಡುವವರು, ನಿಜ ಸಂಗತಿ ಎಲ್ಲ ಗೊತ್ತಿರೋದು ನಾವು. ಆದ ಕಾರಣ ನಮಗೆ ಅದು ಅವರ ವಿರುದ್ಧ ಹೋಗಬೇಕು ಅಂತೇಳಿ ಅನಿಸೋದಿಲ್ಲ. ಕೊನೆಯದಾಗಿ ಸರ್, ಇವಾಗ ದೂರದಿಂದ ಬರೋರಿಗೆ ಕೆಲವೊಂದಿಷ್ಟು ಸಂಗತಿಗಳು ಗೊತ್ತಿರೋದಿಲ್ಲ, ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಕೊಂಡು ಅಥವಾ ಏನೋ ಒಂದು ಅಪಪ್ರಚಾರದ ಸುದ್ದಿಗಳನ್ನೇ ನೋಡಿಕೊಂಡು ನಂಬ್ತಾ ಇರ್ತಾರೆ. ಅಂತ ಬರೋ ಭಕ್ತರಿಗೆ ತಾವು ಇಲ್ಲಿ ಸ್ಥಳೀಯವಾಗಿ ತಾವಿರೋದ್ರಿಂದ ಏನು ಹೇಳ್ತೀವಿ? ನಾವು ಅವರಿಗೆ ಅರ್ಥ ಮಾಡಿಸುವಂಥದ್ದೇನಿಲ್ಲ. ದೇವರ ಭಕ್ತಿಯಲ್ಲಿ ಬರ್ತಾರೆ, ಭಕ್ತರು ದಿನ ದಿನ ಜಾಸ್ತಿ ಬರ್ತಾ ಇದ್ದಾರೆ. ಭಕ್ತಿ ಇರುವ ಕಾರಣದಲ್ಲಿ ಇಲ್ಲಿ ಯಾವುದು ಅಂಥ ಒಂದು ಅನ್ಯಾಯಕ್ಕೆ ಆಸ್ಪದ ಇಲ್ಲ. ಅಷ್ಟೇ ಹೇಳ್ತೇನೆ ನಾನು. ಏನು ಚಿಂತೆ ಇಲ್ಲದೆ ಬಂದು ದೇವರ ದರ್ಶನ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ಹೋಗ್ತಾ ಇದ್ದಾರೆ ಇಲ್ಲಿ, ಅದನ್ನು ಹೇಳ್ಬೋದು ನಮಗೆ. ಓಕೆ ಸರ್, ಧನ್ಯವಾದ. ಸರ್ ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಪಾಲಾಕ್ಷಯ್ಯ ಅಂತ. ಯಾವಾಗ ಬಂದೆ ಸರ್? ನಾವು ನಿನ್ನೆ ರಾತ್ರಿ ಬಂದೇವೆ. ಎಲ್ಲಿಂದ? ಬೆಂಗಳೂರಿಂದ. ಎಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗೆ ಬರ್ತಾ ಇದ್ದೀವಿ? ಇಲ್ಲ, ಈಗ ದರ್ಶನ ಮುಗಿಸ್ಕೊಂಡು ಆಚೆ ಬರ್ತಾ ಇದ್ದೀವಿ. ನಿನ್ನೆ ಶೃಂಗೇರಿಗೆ ಹೋಗಿ ಇಲ್ಲಿ ನೈಟ್ ಬಂದು ಹಾಲ್ಟ್ ಮಾಡಿದ್ದೀವಿ. ಬೆಳಿಗ್ಗೆ ದರ್ಶನ ಮಾಡ್ಕೊಂಡು ಈಗ ಈಚೆ ಬರ್ತಾ ಇದ್ದೀವಿ. ಸರ್, ಇಲ್ಲಿ ವ್ಯವಸ್ಥೆ ಬಗ್ಗೆ ಏನು ಹೇಳ್ತೀವಿ ಸರ್? ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಇದ್ರ ಬಗ್ಗೆ ಯಾರೂ ಏನೂ ಮಾತಾಡೋ ಹೋಗಿಲ್ಲ. ನಾವು ನಾರ್ತ್ ಇಂಡಿಯಾ ಎಲ್ಲ ಹೋಗಿದ್ವಲ್ಲ, ಅಲ್ಲಿಂದ ಹೋಲಿಸಿದ್ರೆ ಅಲ್ಲಿ ಇದ್ರ ಮುಂದೆ 10% ಕೂಡ ಇಲ್ಲ ಇಲ್ಲಿ ಅರೇಂಜ್ಮೆಂಟ್ಸು. ಇಲ್ಲಿರೋ ಥರ ಎಲ್ಲೂ ಅರೇಂಜ್ಮೆಂಟ್ಸ್ ಈ ಥರ ನಾವು ನೋಡಿಲ್ಲ ಇಲ್ಲಿ. ನಾವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ ಸರ್? ನಾವು ಚಿಕ್ಕ ವಯಸ್ಸಿಂದ ಬರ್ತಾ ಇದ್ದೀವಿ, ಸುಮಾರು 50-60 ವರ್ಷದಿಂದ ಬರ್ತಾನೆ ಇದ್ದೀವಿ ನಾವು. ಇಲ್ಲಿನ ಸಿಸ್ಟಮ್ ಥರ ನಾವು ಎಲ್ಲೂ ನೋಡಲಿಲ್ಲ. ತಿರುಪತಿನೂ ಪರವಾಗಿಲ್ಲ, ಆದರೆ ಇದು ತುಂಬ ಜನಕ್ಕೆ ತುಂಬ ಸ್ನೇಹಮಯಿ ಇದೆ, ತುಂಬ ಚೆನ್ನಾಗಿದೆ. ಮತ್ತು ಈಗ ಹೊಸದಾಗಿ ತಿರುಪತಿ ಥರ ಮಾಡಿದ್ದಾರೆ ಕ್ಯೂ ಸಿಸ್ಟಮ್ಮು. ಅದು ಇನ್ನೂ ತುಂಬ ಅನುಕೂಲ ಜನಗಳಿಗೆ. ಮತ್ತು ಊಟದ ವ್ಯವಸ್ಥೆ ಆಗಲಿ, ರೂಮ್ಸ್ ಆಗಲಿ, ಮತ್ತು ಇಲ್ಲಿನ ಸುತ್ತಮುತ್ತ ಇವರು ಮಾಡಿರೋ ಅರೇಂಜ್ಮೆಂಟ್ಸ್ ಆಗಲಿ, ಯಾವುದ್ರ ಬಗ್ಗೆನೂ ಯಾರೂ ಮಾತಾಡೋ ಆಗಿಲ್ಲ. ಇದು ಅಲ್ಲ ಸರ್, ಇವಾಗ ತಾವು ಕ್ಯೂ ಕಾಂಪ್ಲೆಕ್ಸ್ ಬಗ್ಗೆ ಹೇಳಿದ್ರಿ. ಆ ಕ್ಯೂ ಕಾಂಪ್ಲೆಕ್ಸ್ ಬಗ್ಗೆ ಒಂದಿಷ್ಟು ಜನ ಹೊರಗಡೆಯಿಂದ ನೆಗೆಟಿವ್ ಮಾತಾಡೋರು ಇದ್ದಾರೆ. ಒಂದೊಂದೇ ಲೈನ್ ಬಿಡಬೇಕು ಅಷ್ಟೇ, ಅದೊಂದು ಪ್ರಾಬ್ಲಮ್ ಇದೆ. ಇನ್ನೇನು ಪ್ರಾಬ್ಲಮ್ ಇಲ್ಲ. ಅದು ಕ್ಷೇತ್ರದ ಬಗ್ಗೆ ಒಂದು ಅಪಪ್ರಚಾರ ಮಾಡುವಂಥ ನೋ ಅದೆಲ್ಲ ಅವರ ಸ್ಯಾಡಿಸ್ಟ್ ಅಷ್ಟೇ. ಕ್ಷೇತ್ರದ ಬಗ್ಗೆ ಇವತ್ತಿಂದಲ್ಲ, ಇದು 800 ವರ್ಷಗಳಿಂದ ನಡ್ಕೊಂಡು ಬಂದಿರುವಂಥ ಕ್ಷೇತ್ರ. ಇದ್ರ ಬಗ್ಗೆ ಅಪಪ್ರಚಾರ ಮಾಡೋರೆಲ್ಲನೂ ಸ್ಯಾಡಿಸ್ಟ್ ಮತ್ತು ನಮ್ಮ ಸನಾತನ ಧರ್ಮಕ್ಕೆ ವಿರೋಧಿಗಳು ಅಷ್ಟೇ, ಅದು ಹೇಳ್ಬೋದು. ಧರ್ಮನ ಒಡೆಯೋಕ್ಕೆ ಒಂದು ಷಡ್ಯ ಅಷ್ಟೇ. ಆದರೂ ಯಾರ ಕೈಲೂ ಹೊಡಿಯೋಕ್ಕಾಗಲ್ಲ. ಇದು ಸಾವಿರಾರು ವರ್ಷಗಳಿಂದ ಬಂದಿರುವಂಥ ಧರ್ಮ ಇದು. ಇದನ್ನು ಯಾರೂ ಏನೂ ಮಾಡೋಕ್ಕಾಗಲ್ಲ. ದೇವ್ರು ನಡ್ಸ್ಕೊಂಡು ಹೋಗ್ತಾನೆ ಅಷ್ಟೇ. ಆದರೂ ಇಂಥ ಒಂದು ಅಪಪ್ರಚಾರದ ನಡುವೆ ಸರ್, ಹೊರಗಿಂದ ಬರೋ ಭಕ್ತರಿಗೆ ಏನಾದರೂ ಇದರಿಂದ ಪರಿಣಾಮ ಬೀಳುತ್ತಾ? ಏನಾದರೂ ಗೊಂದಲ ಇದೆ? ಇಲ್ಲ. ಇದ್ರ ಬಗ್ಗೆ ನಂಬಿಕೆ ಇರೋರು ಯಾರೂ ಯಾವುದನ್ನು ಅಪಪ್ರಚಾರ ನಂಬಲ್ಲ. ಅದೇ ಹೇಳಿದ್ನಲ್ಲ, ಅದು ಮಾಡಲೇಬೇಕು ಅಂತ ಅಪಪ್ರಚಾರ ಮಾಡಲೇಬೇಕಂತಿರೋರು ಮಾಡ್ತಾರೆ ವಿನಃ ನಿಜವಾದ ಭಕ್ತರು ಯಾರೂ ಅದು ಅಪಪ್ರಚಾರ ನಂಬಲ್ಲ. ಎಷ್ಟೇ ಅಪಪ್ರಚಾರ ಮಾಡಿದರೂ ಭಕ್ತರ ಮೇಲೆ ಯಾವುದೇ ಪರಿಣಾಮ? ನೋ ಇಲ್ಲ. ದೇವಸ್ಥಾನಕ್ಕೆ ಬರೋರು ಇಲ್ಲ. ಹೌದು. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದ. ಸರ್ ತಮ್ಮ ಹೆಸರು? ವೆಂಕಟೇಶ್ ಅಂತ ಸರ್. ಎಲ್ಲಿಂದ ಬಂದ್ರಿ? ಬೆಂಗಳೂರಿಂದ. ಯಾವಾಗ ಬಂದ್ರಿ? ನಾವು ನೆನ್ನೆ ನೈಟ್. ಎಷ್ಟು ವರ್ಷದಿಂದ ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀರಿ? ನಾವು ಚಿಕ್ಕ ಹುಡುಗರಿಂದನೂ ಬರ್ತಾ ಇದ್ದೀವಿ, ನಮ್ಮ ತಂದೆ ಕಾಲದಿಂದನೂ ಬರ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ? ನಮ್ಗೆ ಇವಾಗ ಬಗ್ಗೆ ಗೊತ್ತಿರುತ್ತೆ? ಎಲ್ಲ ಗೊತ್ತಿರುತ್ತೆ ಸರ್. ಹೇಗಿದೆ ಸರ್? ಫಸ್ಟ್ ಕ್ಲಾಸ್ ಆಗಿದೆ ವ್ಯವಸ್ಥೆ, ಜನರದ್ದು ಅಭಿವೃದ್ಧಿ, ಎಲ್ಲದನ್ನು ಸ್ಥಳದ ಮಹಿಮೆ ಅಂತೂ ಇದೆ ಸರ್. ಆದರೂ ಅಪಪ್ರಚಾರ ಮಾಡುವಂಥ ಕೆಲಸ ಸರ್, ಅಪಪ್ರಚಾರ ಹೆಂಗಂದರೆ ಸರ್, ಜನರಿಗೆ ಒಂದು ಅಭಿವೃದ್ಧಿ ಆದರೆ ಸಹಿಸ್ಕೊಳ್ಳೋಕೆ ಯಾರ ಕೈಲೂ ಆಗಲ್ಲ. ಈ ಸ್ಥಳದಲ್ಲಿ ಮಹಿಮೆ ಇಲ್ಲದೆ ಹೋದರೆ ಸರ್, ಯಾರೂ ಇಷ್ಟು ನಂಬಿಟ್ಟು ಬರೋಲ್ಲ. ಎಷ್ಟೆಷ್ಟು ದೂರದಿಂದ ಎಲ್ಲ ಬರ್ತಾರೆ, ಮಹಾರಾಷ್ಟ್ರ ಆ ಕಡೆಯಿಂದ ಎಲ್ಲ ಬರ್ತಾರೆ. ಪರಮಾತ್ಮ ಇದ್ದಾರೆ ಅನ್ನೋದೊಂದು ಸತ್ಯದಿಂದ ಬರೋ ಸರ್ ದೇವರು. ಅದು ಅಪಪ್ರಚಾರ 1000 ಜನ ಮಾಡಲಿ, ಆದ್ರೂ ಸ್ಥಳದ ಮಹಿಮೆ ನಾವು ಚಿಕ್ಕ ಹುಡುಗರಿಂದ ನೋಡ್ತಾ ಇದ್ದೀವಿ. ಸ್ಥಳದ ಮಹಿಮೆ ಇದೆ ಸರ್. ಮಂಜುನಾಥನೇ ಇಲ್ಲ, ಅಣ್ಣಪ್ಪ ಸ್ವಾಮಿನೇ ಇಲ್ಲ, ಇಲ್ಲಿ ದೇವರ ಹೆಸರು ಹೇಳ್ಕೊಂಡು ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳಿ ಏನೂ ಬೇಡ ಸರ್. ನೀವು ಇಷ್ಟೆಲ್ಲ ಮಾತಾಡ್ತೀರಲ್ಲ, ಒಂದು ಚಪ್ಪಲಿ ಹಾಕ್ಬಿಟ್ಟು ನೀವು ಫಸ್ಟ್ ಒಂದು ಮೆಟ್ಲತ್ತಕ್ಕೆ ನಿಮ್ಮ ಮನಸ್ಸು ಬರುತ್ತಾ ನೋಡಿ. ದೇವ್ರು ಇಲ್ಲ ಅನ್ನೋದಲ್ಲ, ನಿಮ್ಗೊಂದು ಚಪ್ಪಲಿ ಹಾಕೊಂಡ್ಬಿಟ್ಟು ಒಂದು ಕಾಲು ಇಟ್ಬಿಟ್ಟು ನೀವು ನೋಡಿ. ದೇವ್ರು ಇಲ್ಲ ಅಂದರೆ ಜಗತ್ತೇ ಇಲ್ಲ ಸರ್. ನಂಬಿಕೆಯೇ ದೇವರು. ಇದಾರಂತ ಹೋಯ್ತಂದ್ರೆ ಪರಮಾತ್ಮ ಯಾವಾಗಲೂ ಇದ್ದಾರೆ. ಈ ಅಪಪ್ರಚಾರ ಅದೆಲ್ಲ ಏನು ಗೊತ್ತಾ ಸರ್, ಒಂದು ಶೋಕಿಗೋಸ್ಕರ ಮಾಡ್ತಾರೆ. ಇವಾಗ ಮೀಡಿಯಾನಲ್ಲೆಲ್ಲ ಅವ್ರದ್ದೊಂದು ಹೆಸರು ಬರಲಿ ಅಂತ ಮಾಡ್ತಾರೆ. ದೇವ್ರು ಇಲ್ಲದೆ ಆದರೂ ಇಷ್ಟು ಸರ್, ಒಂದು ಸಾಹುಕಾರರೇ ಬರಬೇಕಂತ ಇಲ್ಲ. ಇವಾಗ ನೋಡಿ, ಒಬ್ಬನಿಗೆ ಕಾಲೇ ಇಲ್ಲ, ಒಬ್ಬನಿಗೆ ಕಾಲೇ ಇಲ್ಲ ಸರ್. ಇವಾಗ ಅವನು ನಡ್ಕೊಂಡು ದೇವ್ರಿಗೆ ನೋಡಬೇಕಂತ ರಾಯಚೂರಿಂದ ಬಂದಿದ್ದಾರೆ.
ಯಾಕೆ ಹೇಳಿ, ಅವ್ನು ಬರಬಾರ್ದು ಆ್ಯಕ್ಚುಲಿ, ಅವ್ನ ಕಾಲಿಲ್ಲ ನನಗಾಗಲ್ಲ ಅಂತ. ಆದ್ರೂ ಏನು ಗೊತ್ತಾ, ಯಾವುದಾದ್ರೂ ಒಂದು ರೀತಿಯಲ್ಲಿ ಒಳ್ಳೆಯದಾಗತ್ತೆ ಅಂತ ಒಂದು ನಂಬಿಕೆಯಲ್ಲಿ ಬರುವಂಥ ಸ್ಥಳ ಇದು. ಸರ್, ಇವಾಗ ಭಕ್ತರ ಮೇಲೆ ಈ ಪರಿಣಾಮ ಬೀಳ್ತಾ ಇದೆಯಾ ಏನಾದರೂ ಈ ಅಪಪ್ರಚಾರಗಳು? ಅಪಪ್ರಚಾರದಿಂದ ಈ ಸ್ಥಳದಿಂದ ಸರ್ ಯಾರು ಆ ಥರ ಡಿಗ್ರೇಡಾಗಿ ನೋಡೋದೇ ಇಲ್ಲ ಸರ್. ಇವಾಗಲೂ ಅದು ಎಷ್ಟೇ ಟಿ ವಿ ನೋಡಲಿ, ನಾವು ಟಿ ವಿ ನೋಡಿದ್ದೀವಿ, ಆದ್ರೂ ನಾವು ಬಂದಿದ್ದೀವಿ. ದೇವ್ರದ್ದು ಮಹಿಮೆ ಇದೆ ಸರ್. ಈ ಒಂದಿಷ್ಟು ಷಡ್ಯಂತ್ರಗಳು ಸರ್ ನಮ್ಮ ಧರ್ಮದ ಮೇಲೆ ಏನಾದರೂ ಪರಿಣಾಮ ಬೀಳ್ತಾ ಇದೆಯಾ? ಹೊಡೆಯುವಂಥ ಕೆಲಸ ನಡೀತಾ ಇದೆ? ಏನೂ ಇಲ್ಲ ಸರ್, ಅದೆಲ್ಲ ದೇವ್ರ ಮುಂದೆ ಏನೂ ಮಾಡೋಕ್ಕಾಗಲ್ಲ ಸರ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.